ರಾಷ್ಟ್ರೀಯ ಭಾವೈಕ್ಯತೆ ವಿವಿಧತೆಯಲ್ಲಿ ಐಕ್ಯತೆ ಮೂಡಿಸುವ ಅಂಶಗಳು. ಭೌಗೋಳಿಕ ಐಕ್ಯತೆ. ಭೌಗೋಳಿಕ ಐಕ್ಯತೆ ಅಂದರೆ ಭಾರತವು ವಿಶ್ವದ ಇತರ ರಾಷ್ಟ್ರಗಳಿಂದ ಬೇರ್ಪಡಿಸಿರ್ತಕ್ಕಂತಹ ಹಿಮಾಲಯ ಪರ್ವತ ಆಗಿರ್ಬೋದು, ಬಂಗಾಳ ಕೊಲ್ಲಿ ಆಗಿರ್ಬೋದು, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಇವುಗಳು ಭಾರತವನ್ನು ನೈಸರ್ಗಿಕವಾಗಿ ಐಕ್ಯಗೊಳ್ಳುವಂತೆ ಮಾಡಿವೆ. ಅಂದರೆ ಈಗ ನಮ್ಮ ದೇಶ ನೆರೆಹೊರೆಯ ದೇಶಗಳಿಂದ ಬೇರ್ಪಟ್ಟಿರ್ತಕ್ಕಂತಹ ಒಂದು ನೈಸರ್ಗಿಕ ಗಡಿಗಳೇನಿದೆ, 3 ಕಡೆ ಸಮುದ್ರಗಳಿದೆ, ಹಿಮಾಲಯ ಪರ್ವತವಿದೆ ಉತ್ತರದಲ್ಲಿ. ಇವೇನಾಗಿದೆ, ನೈಸರ್ಗಿಕವಾಗಿ ಐಕ್ಯಗೊಳ್ಳುವಂತೆ ಮಾಡಿದೆ. ಅಂದರೆ ಭಾರತ ಒಂದು ಭೌಗೋಳಿಕ ಪ್ರದೇಶ, ಇದು ಏಕತೆಯನ್ನು ಮೂಡಿಸೋದಕ್ಕೆ ಸಾಧ್ಯ ಆಗಿದೆ. ಭೌಗೋಳಿಕವಾಗಿ ವಾಸಿಸುವ ಜನರೆಲ್ಲರೂ ಕೂಡ ರಾಷ್ಟ್ರಗೀತೆಯನ್ನು ಹಾಡುವುದು ರಾಷ್ಟ್ರದ ಐಕ್ಯತೆಯನ್ನು ಸೂಚಿಸುತ್ತದೆ. ಸೊ ವಿವಿಧತೆಯಲ್ಲಿ ಐಕ್ಯತೆ ಮೂಡಿಸ್ತಕ್ಕಂಥ ಅಂಶಗಳಲ್ಲಿ ಪ್ರಧಾನವಾದ ಅಂಶ ಭೌಗೋಳಿಕ ಐಕ್ಯತೆ. ಇದನ್ನು ಡಿಸ್ಕ್ರಿಪ್ಟಿವ್ ಟೈಪು ಕೇಳ್ಬೋದು, ಅಂದರೆ ವಿವರಣಾತ್ಮಕ ಆನ್ಸರ್ಗಳನ್ನ ಕೇಳ್ಬೋದು. ಭಾರತದಲ್ಲಿ ಐಕ್ಯತೆ ಮೂಡಿಸ್ತಕ್ಕಂತಹ ಅಂಶಗಳು ಯಾವುವು ಅಂತ ಹೇಳ್ಬಿಟ್ಟು ಮೊದಲನೇ ಪಾಯಿಂಟ್ ಏನಾಗುತ್ತೆ, ಭೌಗೋಳಿಕ ಐಕ್ಯತೆ ಆಗುತ್ತೆ. ನೆಕ್ಸ್ಟು ರಾಜಕೀಯ ಐಕ್ಯತೆ. ಅನಾದಿ ಕಾಲದಿಂದಲೂ ಏಕರೂಪತೆಯನ್ನು ಹೊಂದಿರತಕ್ಕಂತಹ ಭಾರತ ಇಂದಿಗೂ ಒಂದೇ ಸಂವಿಧಾನ, ನಮ್ಮ ದೇಶದಲ್ಲಿ ಒಂದೇ ಸಂವಿಧಾನ ಇದೆ, ಏಕ ರೀತಿಯ ಕಾನೂನಿದೆ, ಒಂದೇ ಶಿಕ್ಷಣ ಕ್ರಮ ಇದೆ, ಏಕೀಕೃತವಾದಂತಹ ನ್ಯಾಯಾಂಗ ವ್ಯವಸ್ಥೆ ಇದೆ, ಬಲಿಷ್ಠ ಕೇಂದ್ರ ಸರ್ಕಾರದ ಆಡಳಿತಗಳಿಂದ ರಾಜಕೀಯ ಐಕ್ಯತೆಯನ್ನು ಕೂಡ ಸಾಧಿಸಿದೆ. ಅಂದರೆ ನೋಡಿ ಹೇಗೆ ರಾಜಕೀಯ ಐಕ್ಯತೆಯನ್ನು ಹೊಂದಿದೆ ಭಾರತ. ಒಂದೇ ಸಂವಿಧಾನ, ಏಕ ರೀತಿಯ ಕಾನೂನು, ಒಂದೇ ಶಿಕ್ಷಣ ಕ್ರಮ, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಬಲಿಷ್ಠ ಕೇಂದ್ರ ಸರ್ಕಾರದ ಆಡಳಿತಗಳು, ಇವುಗಳೆಲ್ಲವೂ ಸಹ ರಾಜಕೀಯ ಐಕ್ಯತೆಯನ್ನು ಸಾಧಿಸೋದಕ್ಕೆ ಪೂರಕವಾದ ಅಂಶಗಳಾಗಿದ್ದಾವೆ ಅಂತ ಹೇಳ್ಬೋದು. ನಾವು ಭಾರತೀಯರೆಂಬ ರಾಜಕೀಯ ಗುರುತಿಸುವಿಕೆ ಜೊತೆಗೆ ಶಿಕ್ಷಣ, ಸ್ವಾಸ್ಥ್ಯ, ಕಾನೂನು, ಸಂಪರ್ಕ ಸಾಧನ ಮುಂತಾದ ಕ್ಷೇತ್ರಗಳು ಕೂಡ ಸರ್ವಮಾನ್ಯ ಮಾನದಂಡಗಳಾಗಿದ್ದಾವೆ. ಅಂದರೆ ರಾಜಕೀಯವಾಗಿ ಗುರುತಿಸುವಿಕೆ ನಾವು ಭಾರತೀಯರು ಅಂತಕ್ಕಂಥದ್ದು, ಜೊತೆಗೆ ಶಿಕ್ಷಣ ಆಗಿರ್ಬೋದು, ಸ್ವಾಸ್ಥ್ಯ ಕಾನೂನಾಗಿರ್ಬೋದು, ಸಂಪರ್ಕ ಸಾಧನ ವ್ಯವಸ್ಥೆಗಳಾಗಿರ್ಬೋದು, ಇವುಗಳು ಕೂಡ ರಾಜಕೀಯ ಐಕ್ಯತೆಯನ್ನು ಸಾಧಿಸೋದಕ್ಕೆ ಪೂರಕವಾದಂತಹ ಅಂಶಗಳಾಗಿದೆ. ಮುಂದೆ ಧಾರ್ಮಿಕ ಐಕ್ಯತೆ. ಧಾರ್ಮಿಕ ಐಕ್ಯತೆ ಅಂದರೆ ನಾವು ನೋಡ್ಬೋದು ಭಾರತದಲ್ಲಿ ಅನೇಕ ಮತಗಳಿದ್ದಾವೆ. ಹಿಂದೂ, ಬೌದ್ಧ, ಜೈನ, ಸಿಖ್, ಕ್ರಿಶ್ಚಿಯನ್, ಇಸ್ಲಾಂ, ಪಾರ್ಸಿ ಮುಂತಾದ ಮತಗಳಿದ್ದಾವೆ. ಪ್ರತಿಯೊಂದು ಮತವು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಒಂದು ಮತದ ಜನತೆಯನ್ನು ಇನ್ನೊಂದು ಮತದ ಜನತೆಯು ತಮ್ಮೊಡನೆ ಭಾಗವಹಿಸುವುದರ ಮೂಲಕ ಐಕ್ಯತೆಯನ್ನು ಮೂಡಿಸುವುದೇ ಅಲ್ಲದೆ ಸರ್ವಮತ ಸಮನ್ವಯತೆ ಅಥವಾ ಭಾರತದಲ್ಲಿ ಎಲ್ಲ ಮತೀಯರಿಗೂ ತಮ್ಮ ತಮ್ಮ ಮತ ಪಾಲಿಸುವ ಸಮಾನ ಹಕ್ಕು ಇದೆ. ನೋಡಿ, ಯಾವುದೇ ಭಾರತೀಯ ಯಾವುದೇ ಧರ್ಮವನ್ನು ಆಚರಿಸ್ಬೋದಾಗಿದೆ, ಯಾವುದೇ ರಿಸ್ಟ್ರಿಕ್ಷನ್ ಇಲ್ದಂಗೆ ಅವರ ಧರ್ಮವನ್ನು ಅವರು ಯಾವುದೇ ನಿರ್ಭೀತರಾಗಿ ಆಚರಿಸ್ಬೋದಾಗಿದೆ. ಅದೇ ರೀತಿ ಒಂದು ಮತದ ಜನತೆ ಇನ್ನೊಂದು ಮತದ ಜನತೆ ಜೊತೆ ಕೂಡಿಕೊಂಡು ಭಾಗವಹಿಸುವುದನ್ನು ನಾವು ನೋಡ್ಬೋದಾಗಿದೆ. ಹಲವಾರು ಸಮಾರಂಭಗಳಾಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು, ಒಂದೇ ಧರ್ಮದವರು ಸೇರಿ ಆಚರಿಸೋದಿಲ್ಲ, ವಿವಿಧ ಧರ್ಮದವರು ಸೇರಿ ಕೂಡಿ ಆಚರಿಸ್ತಾರೆ. ಸೊ ಧಾರ್ಮಿಕ ಐಕ್ಯತೆ ಕೂಡ ಭಾರತದಲ್ಲಿ ಇದೆ ಅಂತ ಹೇಳ್ಬೋದು. ಭಾಷಾ ಐಕ್ಯತೆ. ನಾನು ಆವಾಗಲೇ ಹೇಳಿದೆ ನಿಮಗೆ ಎಷ್ಟು ಭಾಷೆಗಳಿದೆ ಅಂತಂದರೆ ಸುಮಾರು 1652ಕ್ಕೂ ಹೆಚ್ಚು ಭಾಷೆಗಳಿದೆ ಭಾರತದಲ್ಲಿ. 22 ಆಡಳಿತ ಭಾಷೆಗಳು ಅಥವಾ ಅಧಿಕೃತ ಭಾಷೆಗಳು ಅಂತ ಹೇಳ್ಬಿಟ್ಟು ಅದನ್ನು ಕನ್ಸಿಡರ್ ಮಾಡಿದರೆ. ಆದರೂ ಕೂಡ ವಿವಿಧ ಭಾಷೆಗಳನ್ನ ಮಾತನಾಡ್ತಕ್ಕಂತಹ ಜನರು ಭಾರತದಲ್ಲಿದ್ದರೂ ಕೂಡ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಭಾಷೆ, ಸಾಹಿತ್ಯವನ್ನು ಹೊಂದಿದ್ರೂ ಕೂಡ ಯಾವುದೇ ಭಾಷೆಯಿಂದ ಐಕ್ಯತೆಗೆ ಧಕ್ಕೆ ಬಂದಿಲ್ಲ. ಒಂದು ಭಾಷೆಯ ಜನರು ಇನ್ನೊಂದು ಭಾಷೆಯ ಜನರನ್ನು ಗೌರವಿಸ್ತಾರೆ. ನಮ್ಮ ಭಾಷೆಯನ್ನು ಪ್ರೀತಿಸಬೇಕು, ಬೇರೆ ಭಾಷೆಯನ್ನು ಗೌರವಿಸಬೇಕು ಅಂತಕ್ಕಂತಹ ಮನೋಭಾವನೆ ಭಾರತೀಯರಿಗಿದೆ. ಸೊ ಭಾಷಾ ಐಕ್ಯತೆ ಕೂಡ ವಿವಿಧತೆಯಲ್ಲಿ ಐಕ್ಯತೆಯನ್ನು ಮೂಡಿಸ್ತಕ್ಕಂತಹ ಅಂಶ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಸಾಂಸ್ಕೃತಿಕ ಐಕ್ಯತೆ. ಭಾರತದಲ್ಲಿ ವಿವಿಧ ಜನಾಂಗಗಳು, ಧರ್ಮಗಳಿದ್ದರೂ ಕೂಡ
ಧರ್ಮಗಳಿದ್ದರೂ ಕೂಡ ಸಾಂಸ್ಕೃತಿಕ ಐಕ್ಯತೆಯನ್ನು ನಾವು ಕಾಣ್ಬೋದಾಗಿದೆ. ವಿವಿಧ ಭಾಗದ ಜನರು ತಮ್ಮದೇ ಆದ ಸಂಪ್ರದಾಯ, ಆಚಾರ ವಿಚಾರಗಳು, ವೇಷಭೂಷಣಗಳು, ಆಹಾರ ಪದ್ಧತಿಗಳು, ಜೀವನ ಶೈಲಿ ಮತ್ತು ಸಾಂಸ್ಕೃತಿಕವಾಗಿ ವೈವಿಧ್ಯತೆಯನ್ನು ಹೊಂದಿದ್ರೂ ಕೂಡ ಸೌಮ್ಯತೆ ಹಾಗೂ ಸಾಮರಸ್ಯವನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಸಾಂಸ್ಕೃತಿಕ ಐಕ್ಯತೆ ನಮ್ಮ ಧರ್ಮಗಳಲ್ಲಿ ಇರ್ತಕ್ಕಂತಹ ಭಿನ್ನವನ್ನು ಬಿಟ್ಟು ಸಾಂಸ್ಕೃತಿಕ ಐಕ್ಯತೆಯನ್ನು ನಾವು ನೋಡ್ಬೋದಾಗಿದೆ ಎಲ್ಲೆಲ್ಲೋ. ಆದ್ದರಿಂದ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂತಹ ಈ ಒಂದು ಪಾಠದಲ್ಲಿ ವಿವಿಧತೆಯ ಐಕ್ಯತೆಯನ್ನು ಮೂಡಿಸ್ತಕ್ಕಂತಹ ಅಂಶಗಳು ಯಾವ್ಯಾವುದು ಅಂತಂದರೆ ಭೌಗೋಳಿಕ ಐಕ್ಯತೆ, ರಾಜಕೀಯ ಐಕ್ಯತೆ, ಧಾರ್ಮಿಕ ಐಕ್ಯತೆ, ಭಾಷಾ ಐಕ್ಯತೆ, ಸಾಂಸ್ಕೃತಿಕ ಐಕ್ಯತೆ. ಇವು ಕೂಡ ಪೂರಕವಾದಂತಹ ಅಂಶಗಳಾಗಿದ್ದಾವೆ. ರಾಷ್ಟ್ರೀಯ ಐಕ್ಯತೆಯನ್ನು ವೃದ್ಧಿಸ್ತಕ್ಕಂತಹ ಅಂಶಗಳು ಫ್ರೆಂಡ್ಸ್ ನೋಡಿ, ವಿವಿಧತೆಯಲ್ಲಿ ಐಕ್ಯತೆ ಮೂಡಿಸ್ತಕ್ಕಂಥ ಅಂಶಗಳು ಯಾವುದಾಗುತ್ತೆ? ಭೌಗೋಳಿಕ ಐಕ್ಯತೆ, ರಾಜಕೀಯ ಐಕ್ಯತೆ, ಧಾರ್ಮಿಕ ಐಕ್ಯತೆ, ಭಾಷಾ ಐಕ್ಯತೆ, ಸಾಂಸ್ಕೃತಿಕ ಐಕ್ಯತೆ. ಆದರೆ ಈ ರಾಷ್ಟ್ರೀಯ ಐಕ್ಯತೆಯನ್ನು ಪ್ರೋತ್ಸಾಹಿಸೋದು ಅಥವಾ ವೃದ್ಧಿಸ್ತಕ್ಕಂತಹ ಅಂಶಗಳು ಯಾವುದು ಅಂತ ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಪಾಯಿಂಟು ಜಾತ್ಯತೀತತೆ. ನಮ್ಮ ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಯಾವುದೇ ಪೌರನಿಗೂ ಅವನದೇ ಆದ ಮತವನ್ನು ಸ್ವೀಕರಿಸ್ತಕ್ಕಂತಹ, ಆಚರಿಸ್ತಕ್ಕಂತಹ ಹಕ್ಕಿರೋದ್ರಿಂದ ಅವನು ಧಾರ್ಮಿಕವಾದ ಹಕ್ಕನ್ನು ಹೊಂದಿದ್ದಾನೆ. ಸರ್ವಧರ್ಮ ಸಮನ್ವಯತೆ ಇದೆ. ಆದುದರಿಂದ ಈ ಜಾತ್ಯತೀತತೆ ಅಂತಕ್ಕಂಥದ್ದು ರಾಷ್ಟ್ರದ ಐಕ್ಯತೆಯನ್ನು ಪ್ರೋತ್ಸಾಹಿಸುತ್ತೆ. ಎರಡನೇದು ಪ್ರಜಾಪ್ರಭುತ್ವ. ಇಲ್ಲಿ ನೀವು ನೋಟ್ ಮಾಡ್ಕೊಳ್ಬೇಕಾಗಿರೋ ಪಾಯಿಂಟು, ನಾನಿಲ್ಲಿ ಬರೆದಿರ್ತಕ್ಕಂಥ ಪಾಯಿಂಟಲ್ಲಿ ಒಂದು ಬಿಟ್ಟೋಗಿದೆ, ಅದು ಜಾತ್ಯತೀತತೆ. ಆದ್ದರಿಂದ ನೀವು ಜಾತ್ಯತೀತತೆಯನ್ನು ಸೇರಿಸ್ಕೋಬೇಕಾಗಿದೆ. ಎರಡನೇ ಪಾಯಿಂಟು ಪ್ರಜಾಪ್ರಭುತ್ವ. ನಮ್ಮ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಎಲ್ಲ ನಾಗರಿಕರು ದೇಶದ ಕಾನೂನಿನ ಅಡಿಯಲ್ಲಿ ಸಮಾನರಾಗಿರುತ್ತಾರೆ. ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಈ ಎಲ್ಲ ತತ್ವಗಳಲ್ಲಿ ರಾಜ್ಯದ ಎಲ್ಲ ನಾಗರಿಕರು ಒಂದೇ ಅಂತಕ್ಕಂಥದ್ದು ಪರಿಗಣಿಸಲ್ಪಟ್ಟಿದೆ. ಸಮಾನವಾಗಿ ಜೀವನ ನಿರ್ವಹಿಸಲು ಅವಕಾಶ ನೀಡಿದೆ ನಮ್ಮ ಸಂವಿಧಾನ. ಎಲ್ರಿಗೂ ಸಮಾನವಾಗಿ ಜೀವಿಸಲು ಅವಕಾಶವನ್ನು ನೀಡಿದೆ. ಭಾಷೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಪ್ರದೇಶ ಆಗಿರ್ಬೋದು, ಈ ಥರ ಯಾವುದೇ ಅಂಶಗಳ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ನಮ್ಮ ಭಾರತೀಯ ಸಂವಿಧಾನ ನಿಷೇಧಿಸಿದೆ. ಆದ್ದರಿಂದ ಭಾರತೀಯ ಐಕ್ಯತೆಯನ್ನು ವೃದ್ಧಿಸ್ತಕ್ಕಂಥ ಅಂಶಗಳಲ್ಲಿ ಪ್ರಜಾಪ್ರಭುತ್ವ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ರಾಷ್ಟ್ರೀಯ ಹಬ್ಬಗಳು ಸ್ವಾತಂತ್ರ್ಯೋತ್ಸವ ಆಗಿರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು, ಈ ರಾಷ್ಟ್ರೀಯ ಹಬ್ಬಗಳು ಭಾರತೀಯರನ್ನು ಒಂದುಗೂಡಿಸೋದ್ರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಈ ಹಬ್ಬಗಳನ್ನು ಎಲ್ಲ ಭಾರತೀಯ ಪೌರರು ಪ್ರತಿಯೊಂದು ಭಾಗದಲ್ಲಿ ಆಚರಿಸ್ತಾರೆ. ಯಾವುದೇ ಭಾಷೆ ಅಥವಾ ಯಾವುದೇ ಸಂಸ್ಕೃತಿಯನ್ನು ಗಣನೆಗೆ ತಂದುಕೊಳ್ಳದೇನೆ ಈ ಹಬ್ಬಗಳನ್ನು ಆಚರಿಸೋದ್ರಿಂದ ಏಕತೆಯ ಭಾವನೆಯನ್ನು ಮೂಡಿಸ್ತವೆ, ರಾಷ್ಟ್ರೀಯತೆಯನ್ನು ವೃದ್ಧಿಸ್ತವೆ ಅಂತ ಹೇಳ್ಬೋದು. ನಮ್ಮ ರಾಷ್ಟ್ರೀಯ ಲಾಂಛನಗಳನ್ನು ನೀವು ನೋಡಿರ್ಬೋದು. ಯಾವುದು ಅಂತಂದರೆ ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಅಥವಾ ರಾಷ್ಟ್ರ ಲಾಂಛನ 4 ಮುಖಗಳುಳ್ಳಂತಹ ಸಿಂಹ, ಈ ಒಂದು ರಾಷ್ಟ್ರಗೀತೆ ಆಗಿರ್ಬೋದು, ಜನಗಣಮನ, ರಾಷ್ಟ್ರ ಪ್ರಾಣಿ ಹುಲಿ, ರಾಷ್ಟ್ರ ಪಕ್ಷಿ ನವಿಲು, ರಾಷ್ಟ್ರೀಯ ಹೂವು ಕಮಲ. ಹೀಗೆ ಇವೆಲ್ಲ ಕೂಡ ನಾವೆಲ್ಲ ಒಂದು ಅಂತಕ್ಕಂತಹ ಇದನ್ನು ಗುರುತಿಸ್ಕೊಳ್ಳೋದಕ್ಕೆ ಸಹಾಯವಾಗಿದೆ. ಈ ಅಂಶವೂ ಸಹ ಆಚರಣೆಯ ಸಂದರ್ಭದಲ್ಲಿ ಆಗಲಿ ಅಥವಾ ವಿಪತ್ತಿನ ಸಂದರ್ಭದಲ್ಲಾಗಲಿ ನಾವೆಲ್ಲ ಒಂದು ಅಂತಕ್ಕಂಥದ್ದಕ್ಕೆ ಒಗ್ಗೂಡಿಸ್ತಕ್ಕಂತಹ ಆರೋಗ್ಯಕರವಾದಂಥ ಅಂಶಗಳಾಗಿದ್ದಾವೆ. ರಾಷ್ಟ್ರೀಯ ಲಾಂಛನಗಳು ಕೂಡ ನಮ್ಮ ರಾಷ್ಟ್ರದ ಏಕತೆಯನ್ನು ಕಾಪಾಡ್ತವೆ, ಐಕ್ಯತೆಯನ್ನು ವೃದ್ಧಿಸ್ತವೆ. ಪರಸ್ಪರ ಅನ್ಯೋನ್ಯತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮಾನ್ಯವಾದಂತಹ ಧ್ಯೇಯವನ್ನು, ಸಾಮಾನ್ಯವಾದಂಥ ಉದ್ದೇಶಗಳನ್ನು ಇಟ್ಕೊಂಡು ಕಾರ್ಯಸಾಧನೆ ಮಾಡ್ತಕ್ಕಂಥದ್ದು. ರಾಷ್ಟ್ರದ ಪ್ರತಿಯೊಂದು ಭಾಗವೂ ಕೂಡ ಇನ್ನೊಂದು ಭಾಗದ ಮೇಲೆ ಅವಲಂಬಿತವಾಗಿದೆ. ನೀವು ನೋಡಿರ್ಬೋದು, ಪಂಜಾಬ್ನಲ್ಲಿ ಗೋಧಿ ಬೆಳೆದ್ರೆ ಪಂಜಾಬಿನ ಜನ ಮಾತ್ರ ಗೋಧಿ ತಿನ್ನೋದಿಲ್ಲ, ಅದು ತಮಿಳ್ನಾಡಿನಲ್ಲಿ ಹೋಗಿ ಮಾರಾಟ ಆಗುತ್ತೆ. ಹತ್ತಿ ಗುಜರಾತ್ನಲ್ಲಿ ಬೆಳೆದ್ರೆ ಬಿಹಾರದಲ್ಲಿ ಮಾರಾಟವಾಗುತ್ತೆ. ಆದ್ದರಿಂದ ಯಾವುದೇ ಭಾಗವು ಇತರೆ ಭಾಗದ ಮೇಲೆ
ಅವಲಂಬಿಸಬೇಕಾಗುತ್ತೆ. ಯಾವುದೂ ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿಲ್ಲ ಯಾವುದೇ ರಾಜ್ಯ. ಆದ್ದರಿಂದ ಇಲ್ಲಿ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಬೇಕಾದಾಗ ನಾವೆಲ್ಲರೂ ಒಂದೇ ಅಂತಕ್ಕಂತಹ ಭಾವನೆ ಬರುತ್ತೆ. ನೋಡಿ, ನಮ್ಮ ಒಂದು ಬೇಡಿಕೆಯನ್ನು ಇನ್ನೊಂದು ರಾಜ್ಯದ ಮೂಲಕ ನಾವು ಏನು ಮಾಡ್ಕೊಳ್ತೀವಿ, ಅದನ್ನು ಪೂರೈಸ್ಕೊಳ್ತೀವಿ. ಆ ಬೇರೆ ರಾಜ್ಯದ ಬೇಡಿಕೆಯನ್ನು ನಾವು ಪೂರೈಸ್ತೀವಿ. ಹೀಗಾದಾಗ ಏನಾಗುತ್ತೆ, ಪರಸ್ಪರ ಅನ್ಯೋನ್ಯತೆ ಬೆಳೆಯುತ್ತೆ. ಈ ಅಂಶವೂ ಕೂಡ ನಾವೆಲ್ಲ ಒಂದೇ ರಾಷ್ಟ್ರದವರು ಅಂತಕ್ಕಂತಹ ಭಾವನೆಯನ್ನು ಮೂಡಿಸುತ್ತೆ. ಸೊ ಪರಸ್ಪರ ಅನ್ಯೋನ್ಯತೆ ಕೂಡ ರಾಷ್ಟ್ರೀಯ ಐಕ್ಯತೆಯನ್ನು ವೃದ್ಧಿಸ್ತಕ್ಕಂಥ ಅಂಶಗಳಾಗಿದೆ. ಹಾಗಾದರೆ ಇಲ್ಲಿ 5 ಪಾಯಿಂಟನ್ನು ಕೊಟ್ಟಿದ್ದಾರೆ. 1ನೇದು ಜಾತ್ಯತೀತತೆ, 2ನೇದು ಪ್ರಜಾಪ್ರಭುತ್ವ, 3ನೇದು ರಾಷ್ಟ್ರೀಯ ಹಬ್ಬಗಳು, 4ನೇದು ರಾಷ್ಟ್ರೀಯ ಲಾಂಛನಗಳು, 5ನೇದು ಪರಸ್ಪರ ಅನ್ಯೋನ್ಯತೆ. ಈ 5 ಒಂದು ಪಾಯಿಂಟ್ಸ್ ಏನಿದೆ, ಈ 5 ಪಾಯಿಂಟ್ಸು ರಾಷ್ಟ್ರೀಯ ಐಕ್ಯತೆಯನ್ನು ವೃದ್ಧಿಸ್ತಕ್ಕಂತಹ ಅಂಶಗಳು ಅಂತಕ್ಕಂಥದ್ದು ಗೊತ್ತಾಗುತ್ತೆ.